ನಮಸ್ತೆ. ನಮ್ಮ ಆರೋಗ್ಯವು ಚೆನ್ನಾಗಿರಬೇಕಾದರೆ ಮೊದಲು ನಮ್ಮ ರಕ್ತದ ಪರಿಶೀಲನೆ ಶುದ್ಧವಾಗಿರಬೇಕು. ಅದಕ್ಕೆ ಯಾವುದೇ ಅಡೆತಡೆಯಿಲ್ಲದೆ ರಕ್ತನಾಳ ಸಂಚಾರವಾಗಲು ಪರಿಣಾಮಕಾರಿ ಸಲಹೆಗಳು. ಕಳಪೆ ರಕ್ತ ಪರಿಚಲನೆ. ರಕ್ತ ಪರಿಚಲನಾ ವ್ಯವಸ್ಥೆಯು ದೇಹದಾದ್ಯಂತ ರಕ್ತ, ಆಮ್ಲಜನಕ ಮತ್ತು ಪೋಷಕಾಂಶಗಳ ಸಾಗಣೆಗೆ ಕಾರಣವಾಗಿದ್ದು, ದೇಹದ ನಿರ್ದಿಷ್ಟ ಭಾಗಗಳಿಗೆ ರಕ್ತ ಹರಿವು ಕಡಿಮೆಯಾದಾಗ ಕಳಪೆ ರಕ್ತ ಪರಿಚಲನೆ ಉಂಟಾಗುತ್ತದೆ. ಅದಕ್ಕೆ ಕಾರಣಗಳು ರಕ್ತ ಪರಿಚಲನೆ ಸರಿಯಾಗುವುದಕ್ಕೆ ಬಾಹ್ಯ ಅಪಧಮನಿ ಕಾಯಿಲೆ, ರಕ್ತ ಹೆಪ್ಪುಗಟ್ಟುವಿಕೆ, ಉಬ್ಬಿರುವ ರಕ್ತನಾಳಗಳು, ಮಧುಮೇಹ ಹಾಗೂ ಬೊಜ್ಜು ಕಾರಣವಾಗುತ್ತದೆ. ಅದಕ್ಕೆ ದೈನಂದಿನ ಚಟುವಟಿಕೆಗಳು. ಜಾಗಿಂಗ್ನಂತಹ ನಿಯಮಿತ ಹೃದಯ ರಕ್ತನಾಳದ ವ್ಯಾಯಾಮವು ರಕ್ತ ಪರಿಚಲನಾ ವ್ಯವಸ್ಥೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಹಾಗೆ ಚಹಾ ಕುಡಿಯುವುದು. ಚಹಾದಲ್ಲಿರುವ ಉತ್ಕೃಷ್ಟ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸಬಹುದು. ನೀವು ಬ್ಲ್ಯಾಕ್ ಟೀ ಹಾಗೂ ಗ್ರೀನ್ ಟೀಯನ್ನು ಪ್ರಯತ್ನಿಸಬಹುದು. ಯೋಗಾಭ್ಯಾಸ ಮಾಡಿ. ಇದು ಬಾಗುವುದು, ವಿಸ್ತರಿಸುವುದು ಮತ್ತು ತಿರುಚುವುದು ಒಳಗೊಂಡಿರುತ್ತದೆ. ಈ ಚಲನೆಗಳು ವ್ಯಕ್ತಿಯ ರಕ್ತನಾಳಗಳನ್ನು ಸಂಕುಚಿತಗೊಳಿಸಲು ಸಹಾಯ ಮಾಡುತ್ತವೆ. ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಕೊಬ್ಬಿನ ಮೀನುಗಳ ಸೇವನೆ. ಎಣ್ಣೆಯುಕ್ತ ಮೀನುಗಳಲ್ಲಿ ಇರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ರಕ್ತ ಪರಿಚಲನೆಗೆ ಸುಧಾರಿಸುತ್ತದೆ. ಪ್ರಮುಖ ಲಕ್ಷಣಗಳು. ರಕ್ತ ಪರಿಚಲನೆಗೆ ಸರಿಯಾಗಿ ಆಗದಿದ್ದಾಗ ಈ ಲಕ್ಷಣಗಳು ಕಂಡುಬರುತ್ತವೆ: ಸುಮ್ಮನಿಸುವಿಕೆ, ಸಂವೇದನೆ, ಮರುಗಟ್ಟುವಿಕೆ, ಕೈಕಾಲುಗಳಲ್ಲಿ ಕುಟುಕುವ ನೋವು ಹಾಗೂ ಸ್ನಾಯು ಸೆಳೆತ. ಈ ಅಪಾಯವನ್ನು ಕಡಿಮೆ ಮಾಡುವುದು ಹೇಗೆ? ಕಳಪೆ ರಕ್ತ ಪರಿಚಲನೆ ಅಪಾಯವನ್ನು ನಿಯಮಿತ ವ್ಯಾಯಾಮ, ಆರೋಗ್ಯಕರ ತೂಕ, ಧೂಮಪಾನ ತ್ಯಜಿಸುವುದು, ಸಮತೋಲಿತ ಆಹಾರಗಳ ಸೇವನೆ, ಕೊಲೆಸ್ಟ್ರಾಲ್ ಅನ್ನು ನಿರ್ವಹಿಸುವುದು. ಹೀಗೆ ಮಾಡಬಹುದು. ನೀವು ಕಣಕಾಲುಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಮತ್ತು ಕೆಳಗೆ ಪಂಪ್ ಮಾಡಿ ರಕ್ತವನ್ನು ಕಾಲುಗಳಿಗೆ ಹಿಂದಕ್ಕೆ ಸರಿಸಲು ಸಹಾಯ ಮಾಡಿ. ಇದರಿಂದ ನಿಮ್ಮ ರಕ್ತ ಪರಿಚಲನೆ ಸರಾಗವಾಗಿ ಆಗಲು ಸಹಾಯವಾಗುತ್ತೆ. ಥ್ಯಾಂಕ್ ಯು.